ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಕಾಫಿಯ ಜೊತೆ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಹಾಗೂ ಅರಣ್ಯ ಕೃಷಿ ಮುಂತಾದ ವಿವಿಧ ಘಟಕಗಳನ್ನು ಒಂದೇ ವ್ಯವಸ್ಥೆಯಲ್ಲಿ ಸೇರಿಸಿ ತ್ಯಾಜ್ಯವನ್ನು ಮರುಬಳಕೆ ಮಾಡಿ ವೆಚ್ಚ ಕಡಿಮೆ ಮಾಡಿ ಆದಾಯ ಹೆಚ್ಚಿಸುವ ವಿಧಾನ. ನಮಸ್ಕಾರ, ನಾನು ನಡಕೇರಣ್ಣ ವಿಕ್ರಮಪ್ಪಯ್ಯ, ಕರ್ನಿಗೋಡ್ ಎಸ್ಟೇಟ್ ಸಿದ್ದಾಪುರ. ನಾನು ಕಳೆದ 25 ವರ್ಷದಿಂದ ಕಾಫಿ ಕೃಷಿ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಕೃಷಿ ಜೀವನದಲ್ಲಿ ಮಹತ್ವದ ಬದಲಾವಣೆ ತಂದಿರುವುದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಅಂದರೆ ಸಮಗ್ರ ಕೃಷಿ ಪದ್ಧತಿ. ಆರಂಭದಲ್ಲಿ ನಾನು ಕೇವಲ ಕಾಫಿಗೆ ಅಷ್ಟೇ ಸೀಮಿತವಾಗಿದ್ದೆ. ಇದರಿಂದ ಖರ್ಚು ಹೆಚ್ಚಿಗಾಗ್ತಿತ್ತು ಮತ್ತು ಲೇಬರ್ ಮ್ಯಾನೇಜ್ಮೆಂಟು ಕಷ್ಟ ಆಗ್ತಿತ್ತು. ನಂತರ ನಾನು ಕೆಲವು ತೋಟಗಳನ್ನು ಭೇಟಿ ಮಾಡಿ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ತಿಳಿದುಕೊಂಡು ಈಗ ನನ್ನ ತೋಟದಲ್ಲಿ ಕಾಫಿ ಜೊತೆಗೆ ವಿವಿಧ ಮರಗಳಾದ ಪಾನವಾಳ, ಗೊಬ್ಬರದ ಗಿಡ ಹಾಗೂ ಕಾಡು ಮರಗಳನ್ನು ನೆಟ್ಟಿದ್ದೇನೆ. ಈ ಮರದಿಂದ ಕಾಫಿಗೆ ನೆರಳು ಸಿಗ್ತಾ ಇದೆ ಮತ್ತು ಕರಿಮೆಣಸಿಗೆ ಕೂಡ ಆಧಾರ ಆಗ್ತದೆ. ಇದರಿಂದ ಕೀಟಬಾಧೆ ಮತ್ತು ಸಾಯಿಲ್ ಎರೋಷನ್ ಕಡಿಮೆಯಾಗಿದೆ. ಜೊತೆಗೆ ಕರಿಮೆಣಸಿನಿಂದ ಹೆಚ್ಚುವರಿ ಆದಾಯ ದೊರಕುತ್ತಿದೆ. ಇದರ ಜೊತೆಗೆ ನಾನು ಭತ್ತದ ಕೃಷಿ, ತಾಳೆ ಕೃಷಿ, ಹೈನುಗಾರಿಕೆ, ಆಡು ಹಾಗೂ ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇವುಗಳಲ್ಲಿ ಬರುವ ತ್ಯಾಜ್ಯದಿಂದ ನಾನು ಗೊಬ್ಬರ ಘಟಕವನ್ನು ಮಾಡಿದ್ದೀನಿ. ಇದರಿಂದ ಫರ್ಟಿಲೈಸರ್ ಕಾಸ್ಟ್ ಕಡಿಮೆಯಾಗಿದೆ ಹಾಗೂ ಮಣ್ಣಿನ ಸಾವಯವ ಅಂಶ ಹೆಚ್ಚಾಗಿದೆ. ನಾನು ಜೇನು ಸಾಕಾಣಿಕೆಯನ್ನು ಮಾಡುತ್ತಿದ್ದೇನೆ. ಇದರಿಂದ ಬರುವ ಉತ್ತಮ ಗುಣಮಟ್ಟದ ಜೇನಿಗೆ ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇದೆ. ಈ ಸಮಗ್ರ ಕೃಷಿ ಪದ್ಧತಿಯಿಂದ ತೋಟದಲ್ಲಿ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ದು ಮತ್ತು ರಸಗೊಬ್ಬರ ಬಳಕೆ ಕಡಿಮೆಯಾಗಿದೆ. ಒಟ್ಟಾರೆ ನನಗೆ ತೃಪ್ತಿ ತಂದಿದೆ. ವಿಕ್ರಮ್ ಅಪ್ಪಯ್ಯನವರು ಸಮಗ್ರ ಕೃಷಿ ಪದ್ಧತಿಯಿಂದ ಕಾಫಿಯ ಉತ್ಪಾದನೆ ಅಧಿಕಗೊಳಿಸಿ ವೆಚ್ಚ ಕಡಿಮೆ ಮಾಡಿಕೊಂಡಿದ್ದಾರೆ.